ದಿನದಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ಬೆಳಗಿನಿಂದ ಈ ಕ್ಷಣದವರೆಗೂ ಯಾವ್ಯಾವ ಸುದ್ದಿಗಳು ನಡೆದಿದೆ, ಡೆವಲಪ್ಮೆಂಟ್ಸ್ಗಳು ಆಗಿದೆ ಅನ್ನೋದ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ 30 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ಮತ್ತೆ ಲಾಕ್ಡೌನ್ ಆಗತ್ತಾ ಅನ್ನುವ ಆತಂಕ ಶುರುವಾಗಿದೆ. ಹೀಗಾಗಿ ಕೊರೋನಾ ಎಲ್ಲಾ ಕಡೆ ಹಬ್ಬೋದಿಕ್ಕೂ ಮೊದಲೇ ಸೋಂಕಿನ ಸುನಾಮಿ ಕಟ್ಟಿ ಹಾಕೋದಿಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಕೊರೋನಾ ಸಭೆ ನಡೆಸಿದ್ದು ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. 8 ಗಡಿ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜೊತೆಗೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು ಎಲ್ಲೆಡೆ ಹದ್ದಿನ ಕಣ್ಣಿಡಲು ಸೂಚನೆ ನೀಡಲಾಗಿದೆ. ಬೆಳಗಾವಿ, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರಾತ್ರಿ 9 ರಿಂದ ಬೆಳಗ್ಗೆ 5 ರವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಗಡಿ ಜಿಲ್ಲೆಯಲ್ಲಿ ನೈಟ್ ಕರ್ಫ್ಯೂವನ್ನು ಇಡೀ ಗಡಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಮಾಡಬೇಕು. ಎರಡನೇದಾಗಿ ಈಗೇನು ನೈಟ್ ಕರ್ಫ್ಯೂ ಇದೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಏನಿದೆ ಅದು 10 ರಿಂದ 9 ಗಂಟೆಗೆ ಪ್ರಾರಂಭ ಆಗುವಂಥದ್ದು ಮತ್ತು ಪೊಲೀಸ್ ಇಲಾಖೆಗಳಿಗೆ ಇದನ್ನು ಸ್ಟ್ರಿಕ್ಟಾಗಿ ನೀವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಇನ್ನು ಕೊರೋನಾ ಆತಂಕದ ಮಧ್ಯೆಯೇ ಶಾಲೆ ಆರಂಭಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಆಗಸ್ಟ್ 23 ರಿಂದ 9ನೇ ತರಗತಿಯಿಂದ PU ವರೆಗೂ ಕೂಡ ಕ್ಲಾಸ್ಗಳನ್ನು ಶುರು ಮಾಡೋದಕ್ಕೆ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಆದರೆ 1 ರಿಂದ 8ನೇ ತರಗತಿಗಳನ್ನು ತೆರೆಯೋದಕ್ಕೆ ಸದ್ಯಕ್ಕೆ ಅನುಮತಿ ಕೊಟ್ಟಿಲ್ಲ. ಹೀಗಾಗಿ 8ನೇ ತರಗತಿವರೆಗಿನ ಮಕ್ಕಳಿಗೆ ಆನ್ಲೈನ್ ಪಾಠವೇ ಗತಿ. ಕೋವಿಡ್ ನಿಯಮ ಪಾಲನೆಯೊಂದಿಗೆ ಹೈಸ್ಕೂಲ್ ಹಾಗೂ PUC ತೆರೆಯಲಿದ್ದು ಪಾಠ ಪ್ರವಚನ ಶುರುವಾಗಲಿದೆ. ಎಜುಕೇಷನ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಹೆಲ್ತ್ ಎಕ್ಸ್ಪರ್ಟ್ಸು ಸ್ಕೂಲ್ ಬಗ್ಗೆ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿದೆ. 2 ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮೊದಲೇ ಹಂತ 9th, 10th, 11 and 12 ಇವುಗಳನ್ನು 23ರಿಂದ ಪ್ರಾರಂಭ ಮಾಡೋದಕ್ಕೆ ಅದರಲ್ಲಿ ಕಂಡೀಷನ್ಸ್ ಹಾಕಿದ್ದೇವೆ. ಒಟ್ಟು ಅಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರ್ತದೆ. ಕೋವಿಡ್ ತೀವ್ರತೆಯನ್ನು ನೋಡಿಕೊಂಡು ಪ್ರೈಮರಿ ಮತ್ತು ಸೆಕೆಂಡ್ರಿಯಲ್ಲಿ ಅಪ್ ಟು 8th ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡಬೇಕನ್ನೋ ತೀರ್ಮಾನವನ್ನು ಆಗಸ್ಟ್ ಕೊನೆಯ ಹಂತದಲ್ಲಿ ಮಾಡಬೇಕನ್ನುವಂಥದ್ದು ಎಕ್ಸ್ಪರ್ಟ್ಸ್ ತೀರ್ಮಾನ. ಕೊರೋನಾ 2ನೇ ಅಲೆಯಲ್ಲಿ ತಜ್ಞರು ಕೊಟ್ಟ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿದ್ದೇ ದೊಡ್ಡ ಕಂಟಕವಾಗಿತ್ತು. ಹೀಗಾಗಿ ಈ ಬಾರಿ ತಜ್ಞರು ಕೊಡುವ ಮುನ್ನೆಚ್ಚರಿಕೆಯನ್ನ ಚಾಚೂ ತಪ್ಪದೆ ಪಾಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ. 3ನೇ ಅಲೆ ಸಂದರ್ಭದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಲು ಸಿಎಂ ತೀರ್ಮಾನ ಮಾಡಿದ್ದು ಇನ್ನು ಮುಂದೆ ಪ್ರತಿ ಹಂತದಲ್ಲೂ ತಜ್ಞರ ಸಲಹೆ ಪಡೆಯಲಿದ್ದಾರೆ. ಈಗಲೂ ಸಹ ತಜ್ಞರ ಸಲಹೆಯ ಆಧಾರದ ಮೇಲೆಯೇ ಟಫ್ ರೂಲ್ಸ್ ಜಾರಿ ಮಾಡಲಾಗಿದ್ದು ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ಹೇರಲಾಗಿದೆ. ಇಂದು ರಾತ್ರಿ 9 ಗಂಟೆ ಒಳಗೆ ಎಲ್ಲರೂ ಮನೆ ಸೇರ್ಕೋಬೇಕು. ಯಾಕಂದ್ರೆ ರಾತ್ರಿ 9 ಗಂಟೆ ಬಳಿಕ ಬಾರ್, ಹೋಟೆಲ್ ಅಲ್ಲಿ ಪಾರ್ಸೆಲ್ ಅಷ್ಟೇ ಇರುತ್ತೆ. ತುರ್ತು ಸೇವೆ ಬಿಟ್ಟು ಅನಗತ್ಯವಾಗಿ ಏನಾದರೂ ಓಡಾಡಿದ್ರೆ ನಿಮ್ಮ ವಾಹನಗಳನ್ನ ಸೀಸ್ ಮಾಡಲಾಗುತ್ತೆ. 8 ಗಡಿ ಜಿಲ್ಲೆಗಳಲ್ಲಿ ಸಂಪೂರ್ಣ ವೀಕೆಂಡ್ ಲಾಕ್ಡೌನ್ ಘೋಷಣೆ ಮಾಡಲಾಗಿದ್ದು ತುರ್ತು ಸೇವೆ, ದಿನಸಿ, ಹಾಲು, ತರಕಾರಿ ಖರೀದಿಗಷ್ಟೇ ಅವಕಾಶ ನೀಡಲಾಗಿದೆ. ವೀಕೆಂಡ್ ಅಂತ 8 ಗಡಿ ಜಿಲ್ಲೆಗಳಿಗೆ ಹೋದ್ರೆ ಲಾಕ್ ಆಗೋದು ಕನ್ಫರ್ಮ್. ಕೊಡಗಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿರುವ ನಿರ್ಧಾರವನ್ನ ಶಾಸಕ ಅಪ್ಪಚ್ಚು ರಂಜನ್ ಸ್ವಾಗತಿಸಿದ್ದಾರೆ. ಪ್ರತಿ ರಾತ್ರಿ ಕರ್ಫ್ಯೂ ಅಗತ್ಯ ಇತ್ತು. ಕೊಡಗಲ್ಲಿ ಈಗಾಗಲೇ ಪಾಸಿಟಿವಿಟಿ ದರ 3% ಜಾಸ್ತಿ ಇದೆ. ಇದು ಇನ್ನಷ್ಟು ಜಾಸ್ತಿ ಆಗುವ ಆತಂಕ ಇದೆ. ಹೀಗಾಗಿ ವೀಕೆಂಡ್ ಕರ್ಫ್ಯೂ ಅಗತ್ಯ ಅಂತ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ವೀಕ್ ಎಂಡಲ್ಲಿ ಲಾಕ್ಡೌನ್ ಮಾಡೋದು ಕೆಲಸವನ್ನು ಮಾಡಿದರೆ ಅದನ್ನು ನಾನು ಸ್ವಾಗತವನ್ನು ಬಯಸ್ತೇನೆ. ರಾತ್ರಿ ಕರ್ಫ್ಯೂ ಮಾಡಿದ್ರು ಕೂಡ ಸ್ವಾಗತವನ್ನು ಬಯಸುವಂಥ ಕೆಲಸ ಮಾಡ್ತೀನಿ. ಬೇರೆ ಅಂಥದ್ದು ಇರುವಂಥ ದಿವಸ ಯಾರೇ ಬರೋದಿದ್ರು ಕೂಡ ಅವರು ನೆಗೆಟಿವ್ ಸರ್ಟಿಫಿಕೇಟನ್ನು ತರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಕಂಪಲ್ಸರಿಗೆ ನಾನು ಒತ್ತಾಯ ಆಗ್ತೇನೆ. ಅದರ ಜೊತೆಗೆ ವ್ಯಾಕ್ಸಿನ್ ಮಾಡಿರುವಂಥದ್ದು ಕೂಡ ಸರ್ಟಿಫಿಕೇಟ್ ಅಂತಂದರೆ ಮಾತ್ರ ಅಂಥವನ್ನು ಟೂರಿಸ್ಟ್ನ ಒಳಗೆ ಬಿಡಬೇಕು ಅಂತೇಳಿ ನಾನು ಜಿಲ್ಲಾ ಆಡಳಿತ ಕೂಡ. ಬಿಬಿಎಂಪಿಗೆ ಮತ್ತೆ ಡೆಲ್ಟಾ ಪ್ಲಸ್ ಟೆನ್ಷನ್ ಶುರುವಾಗಿದೆ. 29 ವರ್ಷದ ಯುವಕನಲ್ಲಿ ಡೆಲ್ಟಾ ಪ್ಲಸ್ ಪತ್ತೆಯಾಗಿದ್ದು ಆತ ನಾಪತ್ತೆಯಾಗಿದ್ದಾನೆ. ಉತ್ತರಹಳ್ಳಿ ಅಂತ ವಿಳಾಸ ಕೊಟ್ಟಿದ್ದ ಸೋಂಕಿತ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಕೊರೋನಾ ಟೆಸ್ಟಿಂಗ್ ವೇಳೆ ತಪ್ಪು ವಿಳಾಸ ಕೊಟ್ಟಿದ್ರಿಂದ ಸೋಂಕಿತನ ಪತ್ತೆಗಾಗಿ ಬಿಬಿಎಂಪಿ ಶೋಧವನ್ನ ಮಾಡ್ತಾ ಇದೆ. ಹಾಸನದಲ್ಲಿ ಹೆಮ್ಮಾರಿ ಕೊರೋನಾ ಕೇಕೆ ಹಾಕ್ತಿದೆ. ಕೇರಳದಿಂದ ಬಂದ ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ ಸೋಂಕು ಪತ್ತೆಯಾಗ್ತಾ ಇದ್ದು ಇತರೆ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ಕಾಲೇಜಿನ 21 ವಿದ್ಯಾರ್ಥಿನಿಯರಿಗೆ ಪಾಸಿಟಿವ್ ಬಂದಿತ್ತು. ಇವತ್ತು ಮತ್ತೆ 17 ಮಂದಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಒಂದೇ ಕಾಲೇಜಿನ 38 ವಿದ್ಯಾರ್ಥಿಗಳಿಗೆ ಕೊರೋನಾ ತಗುಲಿದ್ದು ಚನ್ನಪಟ್ಟಣ ಬಡಾವಣೆಯಲ್ಲೂ ಸಹ 10 ಜನರಿಗೆ ಪಾಸಿಟಿವ್ ಬಂದಿದೆ. ಈ ಬಗ್ಗೆ ಮಾತಾಡಿದ ಸಚಿವ ಗೋಪಾಲಯ್ಯ, ಕೇರಳದಿಂದ ಬಂದ ಎಲ್ಲರನ್ನ ಪರೀಕ್ಷೆ ಮಾಡಲು ಸೂಚಿಸಿದ್ದೇನೆ. ಹಾಸನದಲ್ಲಿ ವೀಕೆಂಡ್ ಲಾಕ್ಡೌನ್ ಮಾಡುವ ಚಿಂತನೆ ಸದ್ಯಕ್ಕಿಲ್ಲ ಅಂದಿದ್ದಾರೆ.
ಈಗ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿ ತಕ್ಷಣ ಕೇರಳದಿಂದ ಬಂದಿರತಕ್ಕಂಥ 15 ಇನ್ಸ್ಟಿಟ್ಯೂಷನ್ ಏನಿದೆ ಪ್ರತಿಯೊಬ್ಬರಿಗೂ ಚೆಕ್ ಮಾಡಿಸ್ಬೇಕು. ಅಲ್ಲಿರ್ತಕ್ಕಂಥವ್ರು ಇದ್ದರೆ ಕ್ವಾರಂಟೈನ್ ಮಾಡಬೇಕು ಅಂತಕ್ಕಂಥದ್ದಾಗಲೇ ಸೂಚನೆ ಕೊಟ್ಟಿದ್ದೇನೆ, ನಾನು ಫೋನ್ ಮೂಲಕ ಕೊಟ್ಟಿದ್ದೇನೆ. ಈಗ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿ ತಕ್ಷಣ ಕೇರಳದಿಂದ ಬಂದಿರತಕ್ಕಂಥ 15 ಇನ್ಸ್ಟಿಟ್ಯೂಷನ್ ಏನಿದೆ ಪ್ರತಿಯೊಬ್ಬರಿಗೂ ಚೆಕ್ ಮಾಡಿಸ್ಬೇಕು. ಅಲ್ಲಿರ್ತಕ್ಕಂಥವ್ರು ಇದ್ದರೆ ಕ್ವಾರಂಟೈನ್ ಮಾಡಬೇಕು ಅಂತಕ್ಕಂಥದ್ದಾಗಲೇ ಸೂಚನೆ ಕೊಟ್ಟಿದ್ದೇನೆ, ನಾನು ಫೋನ್ ಮೂಲಕ ಉಡುಪಿ ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಸಚಿವರಿಗೆ ಮಾತ್ರ ಈ ನಿಯಮ ಅನ್ವಯಿಸಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಇವತ್ತು ಉಡುಪಿಗೆ ಆಗಮಿಸಿದ ನೂತನ ಸಚಿವ ಸುನಿಲ್ ಕುಮಾರ್ ಕೊರೋನಾ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ. ನೂತನ ಸಚಿವರಿಗೆ ಭರ್ಜರಿ ಸ್ವಾಗತ ಕೋರಲಾಗಿದ್ದು ಜನಜಾತ್ರೆ ಸೇರಿತ್ತು. ಈ ವೇಳೆ ಸಾಮಾಜಿಕ ಅಂತರವೇ ಅಲ್ಲಿ ಕಾಣಿಸಲಿಲ್ಲ. ಮಾಸ್ಕ್ ಅಂತೂ ಬಹುತೇಕರು ಹಾಕಿಯೇ ಇರಲಿಲ್ಲ. ಎಲ್ಲ ಸಮಸ್ತ ನಾಗರಿಕರ ನಮ್ಮ ಇವತ್ತು ಇಡೀ ಉಡುಪಿ ಜಿಲ್ಲೆ ದೊಡ್ಡ ಕಾರಣ ಕಾರ್ಕಳ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಕಾರಣಕ್ಕೆ ಇವತ್ತು ಸಚಿವನಾಗಿ ಮೊದಲನೇ ಬಾರಿಗೆ ಬಂದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ನಡೀಬೇಕು. ಇದೀಗ ಕಾರ್ಕಳದಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯೋದ್ರಿಂದ ಸಿಎಂ ಬೊಮ್ಮಾಯಿ ಅವರಿಗೆ ಖಾತೆ ಹಂಚಿಕೆ ದೊಡ್ಡ ವಿಚಾರ ಆಗಿದೆ. ಈಗ ತಲೆನೋವಿಗೆ ಕಾರಣ ಆಗಿದೆ. ದೊಡ್ಡ ಖಾತೆಗಳಿಗೆ ನೂತನ ಸಚಿವರು ಪಟ್ಟು ಹಿಡಿದಿದ್ದಾರೆ. ಯಾರಿಗೆ ಯಾವ ಖಾತೆ ಕೊಡುವುದು ಅನ್ನೋದೇ ಈಗ ಟೆನ್ಷನ್ ಆಗಿದೆ. ಹಲವು ಕಡೆ ದಿಲ್ಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿದ್ದು ಆಯಕಟ್ಟಿನ ಖಾತೆ ಮೇಲೆ ಅನೇಕರು ಈಗ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿಎಂ ಬೊಮ್ಮಾಯಿ ಇವತ್ತೇ ಖಾತೆ ಹಂಚಿಕೆ ಮಾಡೋದಾಗಿ ಹೇಳಿದ್ದಾರೆ. ಖಾತೆ ಇವತ್ತು ಖಂಡಿತವಾಗಿಯೂ ಖಾತೆ ಹಂಚಿಕೆ ಇವತ್ತಾಗುತ್ತೆ. ಖಾತೆ ಇವತ್ತು ಖಂಡಿತವಾಗಿಯೂ ಖಾತೆ ಹಂಚಿಕೆ ಇವತ್ತಾಗುತ್ತೆ. ಅತ್ತ ಖಾತೆ ಹಂಚಿಕೆ ಕೆಲಸ ಜೋರಾಗ್ತಾ ಇದ್ರೆ ಇತ್ತ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮೇಲಿಂದ ಮೇಲೆ ರಹಸ್ಯ ಸಭೆ ನಡೀತಾ ಇದೆ. ರಮೇಶ್ ಮನೆಗೆ ಭೇಟಿ ಕೊಟ್ಟಿರುವ ಅಥಣಿ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕುಮಟಳ್ಳಿ, ನಾವು ಯಾವ ಸಭೆಯನ್ನೂ ಮಾಡಿಲ್ಲ, ಖಾತೆ ಹಂಚಿಕೆ ಯಾವಾಗ ಆಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಕೇಳ್ತಾ ಇದ್ದಂತೆ ಕೈ ಮುಗಿದು ಹೋಗಿದ್ದಾರೆ. MLC ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಬೇಡಿಕೆ ಏನಾದರೂ ಇಡ್ತೀರಾ ಸರ್? ಈಗ ಹೈಕಮಾಂಡ್ ಅದನ್ನೆಲ್ಲ ನಿರ್ಣಯ ಮಾಡುತ್ತೆ. ಓಕೆ, ಪ್ರತಾಪ್ ಸರ್ ಮಂತ್ರಿ ಆಗ್ತಾರೆ ಮತ್ತೆ ಏನಿಲ್ಲ ಸರ್. MLC ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಬೇಡಿಕೆ ಏನಾದರೂ ಇಡ್ತೀರಾ ಸರ್? ಈಗ ಯಾವ ಖಾಲಿ ಇಲ್ರಿ MLC ಕೇಳೋದಕ್ಕೆ. ನೆಕ್ಸ್ಟ್ 22 ಜೂನ್ವರೆಗೆ ಯಾವುದೋ ಖಾಲಿ ಇಲ್ಲ. ಖಾತೆ ಹಂಚಿಕೆ ಕಸರತ್ತು ಜೋರಾಗಿರುವ ಹೊತ್ತಲ್ಲೇ ಸಚಿವ ಎಸ್.ಟಿ. ಸೋಮಶೇಖರ್ ಮನದಾಸೆ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿ ಖಾತೆಯನ್ನು ನನಗೆ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಬಿಬಿಎಂಪಿ ಚುನಾವಣೆ ಕಾರಣಕ್ಕೆ ನನಗೆ ಬೆಂಗಳೂರು ಉಸ್ತುವಾರಿ ಕೊಟ್ಟರೆ ಒಳ್ಳೇದಾಗುತ್ತೆ. ಒಂದ್ ವೇಳೆ ಸಿಎಂ ಯಾವ ಖಾತೆ ಬೇಕು ಅಂತ ಕೇಳಿದ್ರೆ ನಾನು ಇದನ್ನೇ ಕೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಮಂತ್ರಿ ಮಾಡಿ ಅಂತ ಕೂಡ ಡೆಲ್ಲಿಗೆ ಹೋಗ್ಲಿಲ್ಲ, ಯಾರನ್ನೂ ಕೇಳಲಿಲ್ಲ. 1 ವರ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇಂಥದ್ದೇ ಖಾತೆ ಕೊಡಿ ಅಂತ ಕೇಳಲಿಲ್ಲ, ಇಂಥದ್ದೇ ಜಿಲ್ಲೆ ಕೊಡಿ ಅಂತ ಕೇಳಲಿಲ್ಲ. ಬೈ ಚಾನ್ಸ್ ನನ್ನನ್ನೇ ನಿನ್ಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಅಂದರೆ ನನಗೆ ಬೆಂಗಳೂರು ಖಾತೆ ಕೊಡಿ ಅಂತ ಕೇಳ್ತೇನೆ. ಯಾವ ಜಿಲ್ಲೆ ಬೇಕು ಅಂತಂದರೆ ಬೆಂಗಳೂರು ಜಿಲ್ಲೆ ಕೊಡಿ ಅಂತ ಕೇಳ್ತೇನೆ. ಕೇಳಿದ್ರೆ ಅವ್ರು ಕೇಳಲ್ಲ, ನಾನು ಹೇಳಿದ್ರೆ ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಇರೋದು ಅಲ್ಲೇ ಆದ್ದರಿಂದ ಕಾರ್ಪೊರೇಷನ್ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಅವ್ರು ಕೇಳಿದ್ರೆ ನಾನು ಹೇಳ್ತೀನಿ, ಅವ್ರು ಕೇಳಲ್ಲ, ನಾವು ಹೇಳ್ತೀವಿ. ಇನ್ನು ಸುಧಾಕರ್ ಹಾಗೂ ಭೈರತಿ ಬಸವರಾಜ್ ಅವರು ಕೂಡ ಪ್ರಬಲ ಖಾತೆಯನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಬೊಮ್ಮಾಯಿ ಬೆನ್ನು ಬಿದ್ದಿರೋ ಸುಧಾಕರ್ ಸಿಎಂ ಮನೆಗೆ ಮೇಲಿಂದ ಮೇಲೆ ಭೇಟಿ ಕೊಟ್ಟಿದ್ದಾರೆ. ಆರೋಗ್ಯ ಮತ್ತು ವೈದ್ಯಕೀಯ ಖಾತೆಗೆ ಸುಧಾಕರ್ ಪಟ್ಟು ಹಿಡಿದಿದ್ದು ಇದನ್ನೇ ಮತ್ತೆ ಕೊಡಿ ಅಂತ ಲಾಬಿ ಮಾಡ್ತಿದ್ದಾರೆ. ಅತ ದಾವಣಗೆರೆಯ ಹರಿಹರದ ಬೆಳ್ಳೂಡಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟ ಭೈರತಿ ಬಸವರಾಜ್ ನಿರಂಜನಾನಂದಪುರಿ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಇದೇ ಈಗ ಕುತೂಹಲ ಕೆರಳಿಸಿದೆ. ಶ್ರೀಗಳ ಮೂಲಕ ಪ್ರಬಲ ಖಾತೆಗೆ ಒತ್ತಡ ಹೇರುವ ತಂತ್ರ ಹೆಣೆದಿದ್ದಾರಾ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಮಾತನಾಡಿದ ಭೈರತಿ, ನಾನು ಯಾವುದೇ ಖಾತೆಗೆ ಬೇಡಿಕೆ ಇಟ್ಟಿಲ್ಲ, ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವುದೇ ಖಾತೆ ಕೊಡಿ, ಯಾವುದೇ ಇದು ಮಾಡಿ ಅಂತೇಳಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಲ್ಲೂ ಮನವಿಯನ್ನು ಮಾಡಿಲ್ಲ.
ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡಿ ಅದನ್ನು ನಮಗೆ ಕೊಡ್ತಾರೆ, ಅದನ್ನು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಲಿಕ್ಕೆ ತಯಾರಿದ್ದೇನೆ. ಈಗ ಕಳೆದ 1 ವರ್ಷ 4 ತಿಂಗಳಿಂದ ಕೂಡ ಈ ಜಿಲ್ಲೆಯ ಒಬ್ಬ ಸಚಿವನಾಗಿ, ಜವಾಬ್ದಾರಿಯುತ ಸಚಿವನಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಮುಂದೆನೂ ಕೂಡ ಮಾಡ್ತೀನಿ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ. ಹಾಗಾಗಿ ನಮ್ಮ ಸರ್ಕಾರ ಇನ್ನು 2 ವರ್ಷ 2 ತಿಂಗಳು 3-4 ತಿಂಗಳಿದೆ. ಅಷ್ಟರಲ್ಲಿ ಇನ್ನು ಮತ್ತೆ ನಮ್ಮ ಸರ್ಕಾರ ಬರಲಿಕ್ಕೆ ಏನೇನು ನಾವು ಕಾರ್ಯಕ್ರಮ ರೂಪಿಸಬೇಕು ಮಾಡೋದ ಕೆಲಸ ಮಾಡ್ತೀವಿ. ಬಿಜೆಪಿ ಸೇರಿರೋ ಎನ್ ಮಹೇಶ್ಗೆ ಶೀಘ್ರದಲ್ಲೇ ಮಂತ್ರಿಗಿರಿ ಸಿಗಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಯಾಕಂದ್ರೆ ಎನ್ ಮಹೇಶ್ಗೆ ಮಂತ್ರಿ ಪಟ್ಟ ಕಟ್ಟಿದ್ರೆ ಮೈಸೂರು ಭಾಗದ ಬಲಗೈ ಸಮುದಾಯದ ಮತಗಳು ಬಿಜೆಪಿ ಬುಟ್ಟಿಗೆ ಬೀಳ್ತವೆ ಅನ್ನುವ ಲೆಕ್ಕಾಚಾರ ಹಾಕಿದ್ದಾರಂತೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಲಗೈ ಸಮುದಾಯದ ಮತಗಳು ಹೆಚ್ಚಿವೆ. ಶ್ರೀನಿವಾಸ್ ಪ್ರಸಾದ್ ನಂತರ ಬಲಗೈ ಸಮುದಾಯದಲ್ಲಿ ಸಮರ್ಥ ನಾಯಕರಿಲ್ಲ, ಹೆಚ್ಚಿನವರು ಕಾಂಗ್ರೆಸ್ನಲ್ಲೇ ಇದ್ದಾರೆ. ಇದೇ ಕಾರಣಕ್ಕೆ ಮಹೇಶ್ರನ್ನ ಬಿಎಸ್ವೈ ಬಿಜೆಪಿಗೆ ಕರೆತಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಬಿಎಸ್ವೈ ಪುತ್ರ ವಿಜೇಂದ್ರಗೂ ಮೈಸೂರು ಭಾಗದಲ್ಲಿ ಮುಂದೆ ಚುನಾವಣೆಯ ವೇಳೆ ಅನುಕೂಲ ಆಗಲಿದೆ ಅನ್ನುವ ಲೆಕ್ಕಾಚಾರ ಇದೆಯಂತೆ. ಬಾಗಲಕೋಟೆಯಲ್ಲಿ ಅಸಮಾಧಾನಿತ ಶಾಸಕ ಸಿದ್ದು ಸವದಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಮತ್ತೆ ಕಿಡಿಕಾರಿದ್ದಾರೆ. ಸಮಾಜದಲ್ಲಿ ಕೆಲ ಮಂದಿ ಪಲ್ಲಕ್ಕಿ ಹೊರುವವರು ಇರ್ತಾರೆ, ಕೆಲ ಮಂದಿ ಪಲ್ಲಕ್ಕಿ ಒಳಗೆ ಕೂರುವವರು ಇರ್ತಾರೆ. ನಾವು ಪಲ್ಲಕ್ಕಿ ಹೊರುವವರ ಲಿಸ್ಟ್ ಅಲ್ಲಿ ಬರ್ತೀವಿ, ಇವರು ಕೂರುವವರ ಲಿಸ್ಟ್ ಅಲ್ಲಿ ಬರ್ತಾರೆ ಅಂತ ಉಮೇಶ್ ಕತ್ತಿಗೆ ಬೊಟ್ಟು ಮಾಡಿದ್ದಾರೆ. ನಮಗೆ ಲಾಬಿ ಮಾಡೋದಿಕ್ ಬರೋದಿಲ್ಲ. ನಮ್ಮ ಪಕ್ಷದಲ್ಲಿ ಈ ಸ್ಥಿತಿ ಆಗ್ಬಾರ್ದಾಗಿತ್ತು. ನಾವು ಹೈಕಮಾಂಡ್ ಬಗ್ಗೆ ಮಾತನಾಡುವಷ್ಟು ದೊಡ್ಡವರಲ್ಲ. ಹೈಕಮಾಂಡ್ ಏನ್ ತಿಳಿದು ಮಾಡಿದ್ದಾರೆ, ಮುಂದೆ ಏನ್ ಲೆಕ್ಕಾಚಾರ ಹಾಕಿದ್ದಾರೋ ಮುಂದೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಸಮಾಜದಾಗ, ಊರಾಗ, ಹಳ್ಳಿಯಾಗ, ಪೇಟಾಗ ತೋರಿ ಕೆಲವು ಮಂದಿ ಪಲ್ಲಕ್ಕಿ ಹೊರವ್ರು ಇರ್ತಾರೆ, ಕೆಲವು ಮಂದಿ ಇಂಥವ್ರು ಪಲ್ಲಕ್ಕಿ ಕುಂಡ್ರವ್ರು ಇರ್ತಾರೆ. ನಾವು ಹೊರವ್ರ ಲಿಸ್ಟ್ನಾಗ ಬರ್ತೀವಿ, ಇವ್ರು ಕುಂಡ್ರವ್ರ ಲಿಸ್ಟ್ನಾಗ ಬರ್ತಾರೆ. ಇಷ್ಟ ಪ್ರಕಾರ ಏನು ಮತ್ತೆ ಬದಲಾವಣೆ ಮಾಡಿ ಮತ್ತೆ ಅವ್ರಿಗೆ ಕೊಡ್ತೀವಿ. ಹಂಗೆ ಆಗ್ಬೋದು. ಒಳ್ಳೇದು ತಾಯಿದವನೇ ಬಾಳೆ ಅಂತ ಹೇಳ್ತಾರೆ. ಮುಂದೆ ನಮಗೆ ಒಳ್ಳೇದು. ಇವ್ರಕಿತ್ತು ದೊಡ್ಡ ಹುದ್ದೆ ಬರಬಾರ್ದೆ. ನಾವು ಒಂದೇ ಹೇಳ್ತೀನಿ, ನನ್ನ ಸ್ವಭಾವ ಆ ಕುರ್ಚಿ ಬೆನ್ನತ್ತಿ ಕೊಡಂಗಿಲ್ಲ. ಕುರ್ಚಿನ ನಮ್ಮ ಬೆನ್ನತ್ತಿ ಬಂದ್ರೆ ಅಟ್ಟ ಸ್ವೀಕಾರ ಮಾಡ್ತೀವಿ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಶಾಸಕ ಅರವಿಂದ್ ಬೆಲ್ಲದ ಬೇಸರ ವ್ಯಕ್ತಪಡಿಸಿದ್ದಾರೆ. ಫೇಸ್ಬುಕ್ ಅಲ್ಲಿ ಬರ್ಕೊಂಡಿರೋ ಬೆಲ್ಲದ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗದಿರುವುದು ಬೇಸರ ತರಿಸಿದೆ. ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲವನ್ನ ಸಹಿಸಿಕೊಳ್ತೇನೆ. ಭ್ರಷ್ಟಾಚಾರಿಗಳ ವಿರುದ್ಧ ಹಿಂದಿನಂತೆಯೇ ಧ್ವನಿ ಎತ್ತುತ್ತೇನೆ. ಯಾರು ಸಹ ನನ್ನ ಪರ ಪ್ರತಿಭಟನೆ ಮಾಡಬೇಡಿ ಅಂತ ಬೆಲ್ಲದ ಮನವಿ ಮಾಡಿದ್ದಾರೆ. ಇನ್ನು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಚಿತ್ರದುರ್ಗದ ಧರ್ಮಾಪುರದಿಂದ ಅಭಿಮಾನಿಗಳು ಬೃಹತ್ ಪಾದಯಾತ್ರೆಯನ್ನ ನಡೆಸಿದ್ದಾರೆ. ಹಾಗೆ ಶ್ರೀಮಂತ ಪಾಟೀಲ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮರಾಠ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮರಾಠ ಮುಖಂಡರು ಶ್ರೀಮಂತ ಪಾಟೀಲ್ಗೆ ಮುಂದೆ ಸಚಿವ ಸ್ಥಾನ ಸಿಗದಿದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಮೊದಲೇ ಎಚ್ಚೆತ್ತುಕೊಳ್ಳದಿದ್ರೆ ಕಷ್ಟ. ಸಚಿವ ಸ್ಥಾನದ ಆಮಿಷ ಒಡ್ಡುವ ಪಕ್ಷಕ್ಕೆ ಕರೆತಂದಿದ್ರು, ಆದ್ರೆ ಈಗ ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಬಿಜೆಪಿ ನಾಯಕರಲ್ಲಿ ಶುರುವಾಗಿರುವ ಅಸಮಾಧಾನದ ಬಗ್ಗೆ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ತಪ್ಪಿದವರಿಗೆ ವೈರಾಗ್ಯ ಕಾಡುವುದು ಸಹಜ, ಇದೊಂಥರ ಸ್ಮಶಾನ ವೈರಾಗ್ಯದ ತರಹ ಅಂತ ಹೇಳಿದ್ದಾರೆ. ನನಗೂ 2019ರಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ನನ್ನದೇ ಬ್ಯಾಚ್ಮೇಟ್ ಅವರು ಸಚಿವರಾಗಿದ್ರು, ಆದ್ರೆ ನಾನು ಅಸಮಾಧಾನ ತೋರಿಸಿಕೊಂಡಿರಲಿಲ್ಲ. ತಾಳಿದವನು ಬಾಳ್ಯಾನು ಅಂತ ನಾವು ಕಾಯಬೇಕು. ತಾಳ್ಮೆಯಿಂದ ಕಾದಿದ್ದಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರು. ಇವತ್ತು ಅಸಮಾಧಾನ ಆಗಿರುವಂಥದ್ದು ಇದೊಂದು ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ, ಹೆರಿಗೆ ವೈರಾಗ್ಯ ಅಂತ ಯಾವ ರೀತಿ ಇರ್ತದೆ ಆ ರೀತಿ ಒಂದು ಸ್ವಾಭಾವಿಕ. ಯಾರಿಗೆ ಸಿಗಲಿಲ್ಲ ಅಂದರೂ ಸಹಿತ ನನಗೂ ಹಿಂದಿನ 2019ರಲ್ಲಿ ಮಂತ್ರಿಮಂಡಲದಲ್ಲಿ ನನಗೆ ಸ್ಥಾನ ಸಿಕ್ಕಿರಲಿಲ್ಲ. ನಾನು ಎಲ್ಲೇ ಅಸಮಾಧಾನ ತೋರಿಸ್ಕೊಡ್ಲಿಲ್ಲ. ನಮ್ಮ ಕಲೀಗ್ಸನೇ ನಮ್ಮ ಮಂತ್ರಿಗಳಾಗಿದ್ದಾರೆ, ನಮ್ಮವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದ್ರ ಸಲುವಾಗಿ ನಾವು ಬರುವಂಥ ಕಾದು ನೋಡಬೇಕು ಅಂತ ತಾಳಿದವನು ಬಾಳೆಯನ್ನು ಅನ್ನುವಂಥದ್ದು ಏನು ಗಾದೆ ಮಾತಿದೆ. ಅದರ ಪ್ರಕಾರ ನಾವು ತಾಳ್ಮೆಯಿಂದ ಇದ್ದಕ್ಕೆ ಸಲುವಾಗಿ ನನಗೆ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿದೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಆಲಗೊಂಡನಹಳ್ಳಿ ಗ್ರಾಮದಲ್ಲಿ ಎಚ್ಡಿ ರೇವಣ್ಣ 57 ಕೋಟಿ ವೆಚ್ಚದ ಏತ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ರಸ್ತೆ ಕಾಮಗಾರಿ ಬಗ್ಗೆ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದೆ. ಬಾಕಿಯಿದ್ದ ಯೋಜನೆಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ. ನಾವು ಯಾರಿಗೂ ಸಚಿವ ಸ್ಥಾನ ತಪ್ಪಿಸಿಲ್ಲ. ನಾವು ಸಚಿವ ಸ್ಥಾನ ತಪ್ಪಿಸೋಕೆ ನಮ್ಮ ಮಾತು ಕೇಳೋರು ಯಾರಿದ್ದಾರೆ? ನಾವಂತೂ ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ದ್ವೇಷ ಮಾಡಲ್ಲ ಅಂತ ಹೇಳಿ ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ್ರಿಗೆ ಸಚಿವ ಸ್ಥಾನ ತಪ್ಪಿಸಲಾಗಿದೆ ಅನ್ನುವ ಚರ್ಚೆಗೆ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಈಗ ಯಡಿಯೂರಪ್ಪನವರೇ ಅವ್ರಿಗೆ ಹೇಳಲ್ಲ, ನಾನು ಯಾರಿಗಾರು ಬೊಮ್ಮಾಯಿಗಾರಿಗೋ ನಾನು ಅದು ಮೊನ್ನೆ ರಾತ್ರಿ ಹೋಗಿದ್ದೆ. ನಾನು ಡೆಲ್ಲಿಲಿ ಯಾರೂ ನೋಡಿಲ್ಲ. ನಾವು ಮಂತ್ರಿಗಳು ರಸ್ತೆ ಅದು ಅನೌನ್ಸ್ ಆದಮೇಲೆ ನಮಗೆ ಟೈಮ್ ಕೊಟ್ಟಿದ್ದು. ದೇವೇಗೌಡರಾಗಲಿ ನಾವೇ ಯಾರು ಈಗ ಗಡ್ಕರಿ ಹತ್ರಕ್ಕೆ ಹೋಗಿದ್ದು. ಇದೆಲ್ಲ ಮಂತ್ರಿಮಂಡಲ ಅನೌನ್ಸ್ ಆದಮೇಲೆ ಸಾಯಂಕಾಲ ಹೋಗಿ ನಾವೆಲ್ಲಿ ತಪ್ಸೋಕೆ ಯಾರಪ್ಪ ನಮ್ಮ ಮಾತು ಕೇಳೋರವ್ರೆ? ನಮ್ಮ ಮಾತು ಕೇಳೋದಿದ್ದರೆ ಹೇಳೋದು ಯಾರಿಗೆ? ಅಂದವ್ರೆ 10 ವರ್ಷದಿಂದ ನಮ್ಮ ಕೆಲಸ ಎಲ್ಲ ನಿಂತ್ಕೊಳ್ಳವ. 2 ವರ್ಷದಿಂದ ₹1 ಕೆಲಸ ಏನಿಲ್ಲಪ್ಪ ನಮ್ಮ ನೋಡಿದಿರಲ್ಲ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳದಲ್ಲಿ ಎನ್ಐಎ ದಾಳಿ ಮಾಡಿದ್ದು ಭಯೋತ್ಪಾದನೆ ಆರೋಪದಡಿ ಭಟ್ಕಳದ ಒಮರ್ ಸ್ಟ್ರೀಟ್ ತೆಂಗಿನಗುಂಡಿ ಸಾಗರ ರಸ್ತೆಯಲ್ಲಿರುವ ಮನೆಯೊಂದರ ಮೇಲೆ ದಾಳಿ ಮಾಡಿ 3 ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆ ಬಂಧನಕ್ಕೆ ಒಳಗಾಗಿದ್ದವನ ಸಹೋದರನನ್ನು ವಶಕ್ಕೆ ಪಡೆದ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವಿಜಯಪುರದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕಳ್ಳತನಕ್ಕೆ ವಿಫಲ ಪ್ರಯತ್ನ ನಡೆದಿದೆ. ವಿಜಯಪುರ ಜಿಲ್ಲೆ ಕೊಲ್ಲಾರ ಪಟ್ಟಣದಲ್ಲಿರುವ ಕೆವಿಜಿ ಬ್ಯಾಂಕ್ ಶಾಖೆ ಕಟ್ಟಡದ ಹಿಂಬದಿಯ ಕಿಟಕಿಯನ್ನು ಮುರಿದು ಖದೀಮರು ಚಿನ್ನಕ್ಕಾಗಿ ಎಲ್ಲಾ ಕಡೆ ತಡಕಾಡಿದ್ದಾರೆ. ಆದರೆ ಏನು ಸಿಗದಿದ್ದಾಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಕಾಲ್ಕಿತ್ತಿದ್ದಾರೆ. ಕಳ್ಳರ ಓಡಾಟ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 Minutes 30 News ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ನಿನ್ನೆ ಬೆಳಗ್ಗೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ರೋಷನ್ ಬೇಗ್ ಮನೆ ಮೇಲೆ ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ. ಸತತ 24 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದು ಹಣಕಾಸು ವ್ಯವಹಾರದ ಬಗ್ಗೆ ದಾಖಲೆಗಳನ್ನು ಕೊಂಡೊಯ್ದಿದ್ದಾರೆ. ಇನ್ನು ಇಡಿ ದಾಳಿ ಬಗ್ಗೆ ಜಮೀರ್ ಅಹಮದ್ ಮಾತನಾಡಿದ್ದು, ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿಲ್ಲ. ಇಡಿ ನನ್ನ ಮನೆಯನ್ನ ವೈಟ್ ಮನೆಯಲ್ಲೇ ಕಟ್ಟಿರೋದು. ಈ ಬಗ್ಗೆ ದಾಖಲೆ ತೋರಿಸಿದ್ದೇನೆ. ಅವರಿಗೆ ಸಮಾಧಾನ ಆಗಿದೆ ಅಂತ ಹೇಳಿದ್ರು. ಇನ್ನು ರೋಷನ್ ಬೇಗ್ ಸಹ ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಶಾಸಕ ಜಮೀರ್ ಅಹಮದ್ ಮನೆ ಮೇಲೆ ಇಡಿ ರೇಡ್ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಮನಗರ ಜಿಲ್ಲೆಯ ಬಿಡದಿಯ ತೋಟದ ಮನೆಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಯಾರೋ ಮನೆಯ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಆ ದೂರು ನಾನು ಕೊಟ್ಟಿಲ್ಲ. ಕೆಲವರು ಕೇಂದ್ರ ಸರ್ಕಾರದ ಕೆಲ ಸಂಸ್ಥೆಗಳಿಗೆ ಮೂಗರ್ಜಿ ಬರೀತಾರೆ. ರಾಜಕೀಯದಲ್ಲಿದ್ದಾಗ ಇವೆಲ್ಲವೂ ಸಾಮಾನ್ಯ ಅಂತ ಹೇಳಿದ್ದಾರೆ. ಯಾರು ದೂರು ಕೊಟ್ಟಿದ್ದಾರೆ ಅದು ಇಡಿ ಅವರು ಹೇಳ್ಬೇಕು. ನನಗೆ ಗೊತ್ತಿಲ್ಲ, ನನಗೇನು ಗೊತ್ತು. ನಾನೆಂತೂ ಯಾರ ಬಗ್ಗೆ ದೂರು ಕೊಟ್ಟಿಲ್ಲ. ಯಾರು ದೂರು ಕೊಟ್ಕೊಂಡವರೋ ಅದಕ್ಕೆಲ್ಲ ಸಮರ್ಥವಾಗಿ ಅವ್ರು ಉತ್ತರ ಕೊಟ್ಕೋತಾರೆ. ಬರೀ ರಾಜಕೀಯವಾಗಿ ಈಗ ಇದರಲ್ಲಿ ಭಾಗಶಃ ಸತ್ಯ ಇದೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸಂಸ್ಥೆಗಳು ಏನು ಮೂಗರ್ಜಿಗಳು ಬರೀತಾರೆ, ಬರೆದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ತನಿಖೆ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿರತಕ್ಕಂಥದ್ದು. ಈಗ ನಮ್ಮಗಳ ಮೇಲೆ ಹಲವಾರು ಬಾರಿ ತನಿಖೆಗಳಾಗಿಲ್ವೇ? ಇದು ನನಗೆ ಎಷ್ಟು ಕಾಟ ಕೊಟ್ಟರು ನನಗೆ ಗೊತ್ತಿದೆ. ರಾಜಕಾರಣದಲ್ಲಿದ್ದಾಗ ಹಲವಾರು ರೀತಿ ರಾಜಕೀಯವಾದಂಥ ರೀತಿಯ ಒಂದು ತೊಂದರೆಗಳನ್ನು ಅನುಭವಿಸಲೇಬೇಕು ನಾವು. ಆದರೆ ನಾವು ಸರಿಯಾಗಿದ್ದರೆ ಯಾರೇನು ಜಮೀರ್ ಮನೆ ಮೇಲೆ ನಡೆದ ದಾಳಿಯ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಇಡಿ, ಸಿಬಿಐ, ಐಟಿಯನ್ನ ಬಳಕೆ ಮಾಡಿಕೊಳ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ದಾಳಿ ನಡೆದಿದೆ ಅನ್ನೋದು ಗೊತ್ತಿಲ್ಲ. ಅವರು ಕೂಡ ಸ್ಪಷ್ಟಪಡಿಸಿಲ್ಲ. ಕರ್ನಾಟಕದಲ್ಲಿ ರಾಜಕೀಯ ಹೊಸ ತಿರುವು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲ, ಯಾವ ರೀತಿ ನಾವು ಮೊದಲಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇಡಿ, ಐಟಿ, ಆಮೇಲೆ ಸಿಬಿಐ ಇವೆಲ್ಲವನ್ನು ಕೂಡ ಅವರ ಉಪಯೋಗ ಮಾಡ್ಕೊಳ್ತಾರೆ ಹಾಗೆ ಅಂತೇಳಿ ನಾವು ಮೊದಲಿಂದನೂ ಕೂಡ ನಾವೆಲ್ಲ ಅಭಿಪ್ರಾಯಪಟ್ಟವರು. ಹಾಗಾಗಿ ಇವತ್ತು ಅವರ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಅವರೇನು ಸ್ಪಷ್ಟಪಡಿಸಿಲ್ಲ ಯಾವ ಕಾರಣಕ್ಕೆ ಅವ್ರ ಮನೆ ಮೇಲೆ ದಾಳಿ ಆಗಿದೆ ಅಂತೇಳಿ. ಮುಂದಿನ ದಿನದಲ್ಲಿ ನೋಡೋಣ ಅವರೇನು ಯಾವ ವಿಚಾರವನ್ನು ಹೊರಗಡೆ ತರ್ತಾರೆ, ಅದರ ಆಧಾರದ ಮೇಲೆ ನಾವು ಟಿಕೆಟ್. ಮಂಡ್ಯ ಸಂಸದೆ ಸುಮಲತಾ ವಿರುದ್ಧದ ತೆನೆ ನಾಯಕರ ವಾಕ್ಸಮರ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ನಮ್ಮ ಎಂಪಿ ಅವರಿಗೆ ಮಂಡ್ಯ ಸಂಸ್ಕೃತಿ ಗೊತ್ತಿಲ್ಲ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ 100 ವರ್ಷಗಳಿಂದ ಗಣಿಗಾರಿಕೆ ನಡೀತಾ ಇದೆ. ಆದರೆ ಈಗ ಎಲ್ಲರಿಗೂ ತೊಂದರೆ ಕೊಟ್ಟು ಜಿಲ್ಲಾ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಸಂಸದರ ಯೋಚನೆ ತುಗಲಕ್ ಸಂಸ್ಕೃತಿ ರೀತಿ ಇದೆ ಅಂತ ಗುಡುಗಿದ್ದಾರೆ. ನಮ್ಮ ಎಂಪಿ ಅವರಿಗೆ ಮಂಡ್ಯ ಸಂಸ್ಕೃತಿ ಗೊತ್ತಿಲ್ಲ. ಮುಖ್ಯವಾಗಿ ಈ ಮಂಡ್ಯದಲ್ಲಿ 100 ವರ್ಷಗಳಿಂದ ಗಣಿಗಾರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಇವತ್ತು ಅವ್ರ ದಾಟಿಲ್ಲ, ಅವ್ರು ಏನೇನೋ ಮಾಡಿ ಇಡೀ ಜಿಲ್ಲಾ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಮಾಡಿದರೆ. ಯಾವುದೇ ಸರ್ಕಾರಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಇವೆಲ್ಲ ಎಲ್ಲೋ ಒಂದು ಕಡೆಗೆ ಮೊಹಮ್ಮದ್ ಬಿನ್ ತೊಗಲಕ್ ಅಂತ ಹಿಂದೆ ಒಬ್ಬ ರಾಜ ಇದ್ದ ನಮ್ಮ ದೇಶದಲ್ಲಿ. ಅವನು ಒಬ್ಬ ಅನ್ಯಾಯ ಮಾಡಿದವನು. ಆ ಸಂಸ್ಕೃತಿಲಿ ಇವ್ರ ಯೋಚನೆಗಳಾದರೆ ಭಾಳ ತಪ್ಪಾಗ್ತವೆ. ಮನುಷ್ಯರ ಜೊತೆಲಿ ಬದುಕ್ತಾ ಇದ್ದೀವಿ ನಾವು. ಅದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಸಮಾಜದಲ್ಲಿ ಎಲ್ಲರಿಗೂ ವಿಶ್ವಾಸಪೂರಿತವಾಗಿ ಹೋಗೋದು ಸೂಕ್ತ ಅಂತ ಯಾರೇ ಆಗಲಿ ಮಾಡ್ತೀನಿ. ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಇದು ಯಾಕೋ ಒಂದು ರೀತಿಯಲ್ಲಿ ನನಗೆ ಸರಿ ಕಾಣ್ತಾ ಇಲ್ಲ. ಜಿಲ್ಲಾಡಳಿತ ಇಡೀ ಮಂಡ್ಯ ಜಿಲ್ಲೆ ಅಭಿವೃದ್ಧಿನ ಕುಂಠಿತ ಮಾಡ್ತಾ ಇದೆ. ಇಮಿಡಿಯೇಟಾಗಿ ಕ್ರಮ ತಗೊಂಡು ಯಾವುದು ಅಕ್ರಮ ಇದೆ ಅದನ್ನು ಸಕ್ರಮ ಮಾಡಿ ಕಾನೂನುಬದ್ಧವಾಗಿ ರಾಯಲ್ಟಿ ಫಿಕ್ಸ್ ಮಾಡಿ.
ಲೋಕಸಭೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿನ ಅಕ್ರಮ ಗಣಿಗಾರಿಕೆ ಪ್ರತಿಧ್ವನಿಸಿದೆ. ಸಂಸತ್ ಕಲಾಪದಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯದ ಕೆಆರ್ಎಸ್ನಲ್ಲಿ ನಡೀತಾ ಇರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕೆಆರ್ಎಸ್ ಅಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆಯಿಂದ ಪರಿಸರ ನಾಶ ಆಗ್ತಾ ಇದೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಕೆಆರ್ಎಸ್ ಅಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಮಾಡಿದ್ರು. ಶ್ರೀಮತಿ ಸುಮಲತಾ ಅಂಬರೀಶ್. Thank you, sir. Sir, my question is about the impact of illegal mining on our surroundings. Heavy duty explosives and chemicals are used for this blast, sir. And there is rising incidence of respiratory disorders, lung disorders and other health issues that villages and surrounding issues are facing. Also air quality and groundwater table, crops are affected. Livestock are not able to graze because of the accumulation of chemical dust in these areas, sir. My question through you, sir, to the government is, if the government is taking any measures to prevent illegal mining and protect our environment and monitor such activities in our villages. माननीय सदस्य, इससे संबंधित प्रश्न नहीं है. माननीय मंत्री जी जवाब देना चाहे तो ಉಳಿದ ಪ್ರಮುಖ 5 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಹೆತ್ತ ತಾಯಿಯನ್ನ ನಡು ರಸ್ತೆಯಲ್ಲೇ ಬಿಟ್ಟು ಹೋಗೋದಕ್ಕೆ ಯತ್ನಿಸಿದ ಮಗನಿಗೆ ಸಾರ್ವಜನಿಕರೇ ಧರ್ಮದೇಟು ಕೊಟ್ಟು ಬುದ್ಧಿ ಕಲಿಸಿದ್ದಾರೆ. ತಾಯಿಗೆ ಕ್ಯಾನ್ಸರ್ ಇದೆ ಅನ್ನೋ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಸ್ಪತ್ರೆ ಮುಂದೆಯೇ ಹೆತ್ತವಳನ್ನ ಬಿಟ್ಟು ಹೋಗೋದಕ್ಕೆ ಮಗ ನೋಡಿದಾನೆ. ಅನುಮಾನಗೊಂಡು ತಾಯಿಯನ್ನ ಸ್ಥಳೀಯರು ವಿಚಾರಿಸಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಕೂಡಲೇ ಪಾಪಿ ಮಗನಿಗೆ ಸ್ಥಳೀಯರು ಧರ್ಮದೇಟು ಕೊಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಸುರಿದ ಮಹಾಮಳೆಗೆ ಮನೆ ಕಳೆದುಕೊಂಡ ಬಡ ಕುಟುಂಬದ ಪಾಡು ಹೇಳತೀರದಂತಾಗಿದೆ. ಮಾನಸಿಕ ಖಿನ್ನತೆಗೆ ಒಳಗಾದ 2 ಮಕ್ಕಳನ್ನ ಕಟ್ಟಿಕೊಂಡು ಮುರಿದು ಹೋದ ಶೆಡ್ನಲ್ಲಿ ವೃದ್ಧೆ ವಾಸ ಮಾಡುತ್ತಿದ್ದಾಳೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೀರಲದಿನ್ನಿ ಗ್ರಾಮದಲ್ಲಿ ವೃದ್ಧೆಯ ನೆರಳಾಟ ಹೇಳತೀರದಂತಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಲಾದ ಶೌಚಾಲಯದಲ್ಲಿ ಮನೆಯ ವಸ್ತುಗಳನ್ನೆಲ್ಲ ಇಟ್ಟು ಮುರಿದು ಹೋದ ಶೆಡ್ನಲ್ಲೇ ಜೀವನ ದುಡಿದಿದ್ದಾರೆ. ಸೂರು ಕಟ್ಟಿಸಿಕೊಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಅಂಗಲಾಚಿದ್ರೂ ಪ್ರಯೋಜನವಾಗಿಲ್ಲ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕುಸ್ತಿಪಟು ಬಜರಂಗ್ ಪೂನಿಯಾ ಸೆಮಿಫೈನಲ್ನಲ್ಲಿ ಅಜರ್ಬೈಜಾನ್ ಕುಸ್ತಿಪಟು ವಿರುದ್ಧ ಸೋಲು ಕಂಡಿದ್ದಾರೆ. 65 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಬಜರಂಗ್ ಪೂನಿಯಾ ಹಾಜಿ ಆಲಿಯೇವ್ ವಿರುದ್ಧ 5-12 ಅಂಕಗಳಿಂದ ಸೋಲು ಕಂಡಿದ್ದಾರೆ. ಕಂಚಿನ ಪದಕದ ಕನಸು ಇನ್ನೂ ಜೀವಂತವಾಗಿದ್ದು ರಷ್ಯಾದ ಗಾರ್ಜಿ ಮುರಾದ್ ರಶಿದೋವ್ ವಿರುದ್ಧ ಬಜರಂಗ್ ಪೂನಿಯಾ ಸೆಣಸಲಿದ್ದಾರೆ. ಹಾಕಿ ಮಾಂತ್ರಿಕನಿಗೆ ಕೇಂದ್ರ ಸರ್ಕಾರ ಗೌರವ ನೀಡಲು ಮುಂದಾಗಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಹೆಸರನ್ನ ಬದಲಾವಣೆ ಮಾಡಿದ್ದು ಮೇಜರ್ ಧ್ಯಾನ್ ಚಂದ್ ಅಂತ ಮರುನಾಮಕರಣ ಮಾಡಲಾಗಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಹೆಸರನ್ನ ಬದಲಾವಣೆ ಮಾಡುವಂತೆ ಸಾರ್ವಜನಿಕರಿಂದ ಮೇಲಿಂದ ಮೇಲೆ ಮನವಿಗಳು ಬರ್ತಾ ಇದ್ವು. ಇದೇ ಕಾರಣಕ್ಕೆ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಖೇಲ್ ರತ್ನ ಪ್ರಶಸ್ತಿಯನ್ನ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತ ಹೇಳಿ ಮರುನಾಮಕರಣ ಮಾಡೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 4 ದಶಕಗಳ ಬಳಿಕ ಹಾಕಿಯಲ್ಲಿ ಭಾರತದ ಆಟಗಾರರು ಸಾಧನೆಯ ಶಿಖರ ಏರಿದ್ದಾರೆ. ಪುರುಷರ ತಂಡ ಕಂಚಿನ ಪದಕಕ್ಕೆ ಮುತ್ತಿಟ್ಟರೆ ಮಹಿಳೆಯರ ತಂಡ ಸ್ವಲ್ಪದರಲ್ಲಿ ಪದಕದಿಂದ ವಂಚಿತವಾಗಿದೆ. ಹೀಗಾಗಿ ಹಾಕಿ ಆಟಗಾರರಿಗೆ ಕರೆ ಮಾಡಿದ ಪ್ರಧಾನಿ ಮೋದಿ ಅವರ ಸಾಧನೆ ಅವರನ್ನ ಶ್ಲಾಘಿಸಿದ್ದಾರೆ. ಈ ವೇಳೆ ಕೆಲವರು ಕಣ್ಣೀರಿಟ್ಟಿದ್ದಾರೆ. लेकिन आपका पसीना आज देश की करोड़ों बेटियों की प्रेरणा बन गया है और मैं टीम के सभी साथियों को और आपके कोच को सबको बधाई देता हूं. थैंक यू सर, थैंक्स अ लॉट. आपने इतना इनकरेज किया हमारी टीम को, सो थैंक यू सो मच. और निराश बिल्कुल नहीं होना है. अच्छा, मैं देख रहा था नवनीत की आंख पर कुछ चोट आई है. हाँ जी, कल उसको चोट आई थी, उसको 4 स्टिचेस लगे हैं. तो अरे बाप रे, मैं देख रहा था उसको काफी अभी ठीक है. उसकी आंख को तो कोई तकलीफ नहीं हुई है ना? और वंदना वगैरह सब बहुत बढ़िया किए आपने. और सलीमा के तो सबको लगा है कि भाई सलीमा तो बहुत कमाल कर देती. हाँ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಫೇರ್ ಸಫಾ ಮೊದಲ ದಿನದಿಂದ